ಕಬ್ಬೂರು ಪಟ್ಟಣದಲ್ಲಿ ಇಂದಿರಾ ಕ್ಯಾಂಟೀನ್ ಲೋಕಾರ್ಪಣೆ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಚಾಲನೆ. ರಾಯಬಾಗ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಕಬ್ಬೂರು ಪಟ್ಟಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಇಂದಿರಾ ಕ್ಯಾಂಟೀನ್ ಅನ್ನು ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಉದ್ಘಾಟಿಸಿದ್ದಾರೆ. ಉದ್ಘಾಟನೆಯ ಬಳಿಕ ಮಾತನಾಡಿದ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕಬ್ಬೂರು ಪಟ್ಟಣದಲ್ಲಿ ಆರಂಭವಾಗಿರುವ ಈ ಇಂದಿರಾ ಕ್ಯಾಂಟೀನ್ನಿಂದ ಸ್ಥಳೀಯ ನಿವಾಸಿಗಳಿಗೆ ಮಾತ್ರವಲ್ಲದೆ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಜನರಿಗೂ ತುಂಬಾ ಅನುಕೂಲವಾಗಲಿದೆ. ಕ್ಯಾಂಟೀನ್ನ ಸಿಬ್ಬಂದಿಗಳು ಸಾರ್ವಜನಿಕರಿಗೆ ಅತ್ಯಂತ ರುಚಿಕರ ಮತ್ತು ಗುಣಮಟ್ಟದ ಆಹಾರವನ್ನು ಪೂರೈಸಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಕ್ಯಾಂಟೀನ್ ಆವರಣದಲ್ಲಿ ಸ್ವಚ್ಛತೆಗೆ ಮೊದಲ ಆದ್ಯತೆಯನ್ನ ನೀಡಬೇಕು ಎಂದು ಸಿಬ್ಬಂದಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಶಾಸಕ ದುರ್ಯೋಧನ ಐಹೊಳೆ ಅವರು ಮಾತನಾಡಿ, ಅತ್ಯಂತ ಕಡಿಮೆ ದರದಲ್ಲಿ ಗುಣಮಟ್ಟದ ಆಹಾರ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಲಭ್ಯವಿದ್ದು ಸಾರ್ವಜನಿಕರು ಹಾಗೂ ಶ್ರಮಿಕ ವರ್ಗದವರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಬಳಿಕ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಹಾವೀರ ಮೋಹಿತೆ ಅವರು ಮಾತನಾಡಿ, ರಾಜ್ಯದ ಯಾವುದೇ ಬಡವರು ಹಸಿವಿನಿಂದ ಬಳಲಬಾರದು ಉದ್ದೇಶದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಾರಿಗೆ ತಂದ ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆ ಇಂದಿರಾ ಕ್ಯಾಂಟೀನ್ ಆಗಿದೆ. ಈ ಭಾಗದ ಜನರಿಗೆ ಇದು ವರದಾನವಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಶಿವನಗೌಡ ಪಾಟೀಲ್, ಮಂಜುನಾಥ್ ಗೇವಾರೆ, ಸುರೇಶ್ ಬೆಲ್ಲದ್, ಮಹಲಿಂಗ ಹಂಜಿ, ಮಂಜುನಾಥ್ ಮುರಾಳೆ, ಅಬ್ಬಾಸ್ ಮಹಲಿಂಗ ಕಾಮಗೋಳ ಹಾಗೂ ಕಬ್ಬೂರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಇಂದ್ರವ್ವ ಶಿಂಗೆ ಸೇರಿದಂತೆ ಇಲಾಖೆಯ ಅಧಿಕಾರಿಗಳು, ಪ್ರಮುಖರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅರುಣ್ ಎನ್ಕೆ, ಟಿವಿ 4 ಚಿಕ್ಕೋಡಿ. ಮಹಾವೀರ್ ಮೋಹಿತೆ ಅವರು, ನಿರ್ಮಲಾ ಪಾಟೀಲ್ ಅವರು ಎಲ್ಲರೂ ಕೂಡ ಅರುಣ್ ನಾಯ್ಕೋಡಿ ಎಲ್ಲರೂ ಸೇರಿ ನಾವು ಎಲ್ಲ ಕಬ್ಬೂರು ನಿವಾಸಿಗಳು ಅವರು ಕೂಡ ಗುರು ಹಿರಿಯರು ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದರು. ಇನ್ನೂ ಮುಂದೆ 4-5 ಕಡೆ ನಮಗೆ ಇವತ್ತು ರಾಯಬಾಗ ಕ್ಷೇತ್ರದ ಅದು ಕಾರ್ಯಕ್ರಮ ಇದ್ದಾವೆ. ಅದನ್ನು ಮುಗಿಸ್ಕೊಂಡು ಎಲ್ಲ ಕಾರ್ಯಕ್ರಮ ಮುಗಿಸ್ತೀವಿ. ನದಿಗೆ ನೀರು ಜಾಸ್ತಿ ಆಗಿದೆ, ಹೌದ್ರಿ. ಈ ಬಾರಿ ಸ್ವಲ್ಪ ಯಾಕೋ ಮಳೆನೂ ಕಡಿಮೆ ಆಗಿದೆ. ಬಟ್ ಮಹಾರಾಷ್ಟ್ರದಲ್ಲಿ ತುಂಬ ಮಳೆ, ನಿನ್ನೆ ರೆಡ್ ಅಲರ್ಟ್ ಕೊಟ್ಟಿದ್ದಾರೆ. ಸೊ ಈಗ ವಿಸಿಟ್ ಮಾಡ್ತೀವಿ. ಜಾಸ್ತಿ ಮಳೆ ಬಂದರೆ ರೈತರಿಗೂ ಭಾಳ ಒಳ್ಳೆಯದಾಗತ್ತೆ, ಮತ್ತು ಕುಡಲಿಕ್ಕೆ ನಮಗೆ ನಿವಾಸಿಗಳಿಗೆ ಅವ್ರಿಗೂ ಕೂಡ ಒಳ್ಳೆಯದಾಗತ್ತೆ. ನಾವು ಆದಷ್ಟು ಒಳ್ಳೆ ಮಳೆ ಬರಲಿ, ರೈತರಿಗೆ ಒಳ್ಳೆಯದಾಗಲಿ ಅಂತ ನಾವು ಕೂಡ ಬಯಸ್ತಾ ಇದ್ದೀವಿ. ಕ್ಯಾಂಟೀನ್ ಓಪನಿಂಗ್ ಮಾಡೋಕ್ಕೆ ಯಾವುದೋ ಒಂದು ಯೋಜನೆ ಜಾರಿ ಬಂದು ಸರ್ಕಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಅಥವಾ ರಾಜ್ಯದಲ್ಲಿ ದೇಶದಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿಗೆ ಅನುಭವ ಇರಬೇಕು. ಅದ್ರ ಬದಲ ಅವ್ರಿಗೆ ಅನುಭವ ಇರಬೇಕು ಅಥವಾ ಅವ್ರಿಗೇನಾದರೂ ಅದ್ರ ಬಗ್ಗೆ ನೋವಾಗಿರಬೇಕು. ಆ ಒಂದು ದೃಷ್ಟಿಯಲ್ಲಿ ಸಿದ್ದರಾಮಯ್ಯವ್ರ ಮ್ಯಾಗ ಹೇಳ್ತಾರೆ, ನಾವು ಬಹುಶಃ ಅನ್ನ ತಿನ್ನೋದಾದ್ರೆ ಹಬ್ಬ ದಿವಸ ಅಷ್ಟೇ ತಿಂತಿದ್ವಿ ಅಂತಕ್ಕಂಥ ಒಂದು ಉದಾಹರಣೆ. ಆ ಒಂದು ದೃಷ್ಟಿಯನ್ನು ಇಟ್ಕೊಂಡು ಪ್ರತಿಯೊಬ್ಬರು ಬಡವರಿಗೆ ಯಾರೂ ಹಸುವಿನಿಂದ ಮಲಗಬಾರ್ದು ಅಂತ ದೃಷ್ಟಿ ಇಟ್ಕೊಂಡು ಸಿಟಿ ಒಳಗೆ ಎಲ್ಲ ಸಿಟಿ ಒಳಗೆ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿದ್ರು. ಆ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡೋದ್ರಿಂದ ಎಲ್ಲ ಸಿಟಿಲಿರ್ತಕ್ಕಂಥ ಎಲ್ಲ ಬಡವರಿಗೆ ಭಾಳ ಒಳ್ಳೆಯದಾಗಿದೆ. ನಮ್ಮ MP ಅವರ ನೇತೃತ್ವದಲ್ಲಿ ಈಗಾಗಲೇ ನಾವು 3 ಕಡೆ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡ್ತಾ ಇದ್ದೀವಿ. ಕಬ್ಬೂರು ಆಗಿರ್ಬೋದು, ರಾಯಬಾಗ್ ಮತ್ತು ಚಿಂಚಲಿ ಎಲ್ಲ ಕಡೆ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿ ಇಲ್ಲಿ ಇರ್ತಕ್ಕಂಥ ಸಿಟಿಲಿ ಇರ್ತಕ್ಕಂಥ ಅನೇಕ ಬಡವರು ಇರ್ತಾರೆ. ಕೆಲವೊಂದು ಮಂದಿಗೆ ನಿರ್ಗತಿ ಇರ್ತಾರೆ, ಅವ್ರು ಕೆಲವು ಮನೆ ಇರೋಂಗಿಲ್ಲ ಅಥವಾ ಕೆಲಸ ಇರೋಂಗಿಲ್ಲ ಜಾಸ್ತಿ. ಸಿಟಿ ಒಳಗೆ ಹಳ್ಳಿ ಒಳಗಾದ್ರೆ ಎಲ್ಲರಾದ್ರೂ ಯಾರಾದ್ರೂ ಹೊಲಗಳು ಕೆಲಸ ಮಾಡ್ಬೋದು, ಆದರೆ ಸಿಟಿ ಒಳಗೆ ಹಂಗೆ ಇರೋಂಗಿಲ್ಲ. ಪರಿಸ್ಥಿತಿ ಭಾಳ ಸರಿ ಇರೋಂಗೆ ಈ ಒಂದು ದೃಷ್ಟಿ ಇಟ್ಕೊಂಡು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಒಂದು ಯೋಜನೆಯನ್ನು ಜಾರಿ ತಂದಿದ್ದಾರೆ. ಎಲ್ಲ ಕರ್ನಾಟಕದ ಜನತೆ ಪರವಾಗಿ ಅವ್ರಿಗೆ ನಾವು ತುಂಬ ಧನ್ಯವಾದಗಳಿಸ್ತೀವಿ. ನಮ್ಮ MP ಅವರ ಪರವಾಗಿ ಮತ್ತು ಎಲ್ಲ ಜನರ ಪರವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಎಲ್ಲರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತೀವಿ. ಓಕೆ.